ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಏನು ಎಕ್ಸಸೈಸ್ ಮಾಡ್ತಿದ್ದೆ, ಸುಮಾರು ದಿನ ಆಗಿತ್ತು. ಇವತ್ತು ಮಾಡೋಣ ಅಂತ ಹೇಳಿ ಹಿಂಗೆ ಮೇಲ್ಗಡೆ ಬಂದು ಸ್ವಲ್ಪ ಹಾಗೆ ಸ್ಟ್ರೆಚಿಂಗ್ನೆಲ್ಲ ಮಾಡ್ತಾ ಇದ್ದೆ. ನನಗೂ ಮರ್ತೋದಂಗೆ ಆಗಿದೆ ಹೆಂಗೆ ಮಾಡೋದು ಏನು ಅಂತ ಹೇಳಿ. ಬಿಟ್ಟು ಸುಮಾರು ಟೈಮ್ ಆಯ್ತಲ್ವಾ, ಅದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಸ್ವಲ್ಪ ಬೆಳಗ್ಗೆ ಎಲ್ಲ ಈ ರೀತಿ ಯೋಗ ಮಾಡೋದ್ರಿಂದ ನಿಮಗೂ ಒಳ್ಳೆಯದು. ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ಯೋಗ ಮತ್ತು ವ್ಯಾಯಾಮ ಎಲ್ಲ ತುಂಬ ಒಳ್ಳೆಯದು. ವ್ಯಾಯಾಮ ಯೋಗ ಮಾಡೋದ್ರಿಂದ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಬಟ್ ನನಗೆ ಫಸ್ಟಿಂದು ಸಿ ಸೆಕ್ಷನ್ ಆಗಿರೋದ್ರಿಂದ ಎರಡನೇದ್ರಲ್ಲಿ ನಾರ್ಮಲ್ ಆಗೋ ಚಾನ್ಸಸ್ ತುಂಬ ಅಂದರೆ ತುಂಬ ಕಡಿಮೆ ಇರುತ್ತೆ. ಆದರೆ ನಾನೇನು ನಾರ್ಮಲ್ ಆಗಲಿ ಸಿ ಸೆಕ್ಷನ್ ಆ ಥರ ಎಲ್ಲ ಅಂದ್ಕೊಂಡೇನು ವ್ಯಾಯಾಮ ಮಾಡ್ತಾಯಿಲ್ಲ. ಸುಮ್ಮನೆ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದಿದ್ನಲ್ವ, ಅದಕ್ಕೋಸ್ಕರ ಅಂತ ಹೇಳಿ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಎದ್ದು ಈ ಥರ ಒಂದು ಸರಿ ಮಾಡಿ ನೋಡಿ, ತುಂಬ ಅಂದರೆ ತುಂಬ ರಿಲೀಫ್ ಅನಿಸುತ್ತೆ. ಮತ್ತು ನೀವು ಈ ರೀತಿ ಟೆರಸ್ ಏನಾದರೂ ಇತ್ತು ಅಂತ ಹೊರಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ವ್ಯಾಯಾಮ ಎಲ್ಲ ಮುಗಿಸ್ ಬಂದುಬಿಟ್ಟು ಹೆಸರು ಕಾಳು ನೆನೆ ಹಾಕಿದ್ದೆ. ಹೆಸರು ಕಾಳಲ್ಲಿ ಚಪಾತಿ ಮಾಡ್ಕೊಳ್ಳೋಣ ಅಂತ. ಇದೊಂದು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಅಷ್ಟೇ ತುಂಬ ಒಳ್ಳೆಯದು. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲು ನಾನಿಲ್ಲಿ ಹೆಸರು ಕಾಳನ್ನು 2 ಸರಿ ತೊಳೆದು ನೆನೆಸಿಟ್ಟಿದ್ದೆ ರಾತ್ರಿ. ಮತ್ತೊಂದು ಸರಿ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ನೀವು ಇದನ್ನು ಮೊಳಕೆ ಕಟ್ಟಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನಿಲ್ಲಿ ಹಸಿಮೆಣಸನ್ನು 1 ಹಾಕ್ತಾಯಿದ್ದೀನಿ. ನಾನು ಪಾಪಕ್ಕೆ ಕೊಡೋದ್ರಿಂದ 1 ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ, ನೀವು ಇದಕ್ಕೆ ಬೇಕಾದರೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ಬೋದು. ನನಗೆ ಬೆಳ್ಳುಳ್ಳಿ ಫ್ಲೇವರ್ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಶುಂಠಿ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ. ಶುಂಠಿ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಪೇಸ್ಟ್ ಥರ ಮಾಡ್ಕೊಬೇಕು. ಜಾಸ್ತಿ ಪೇಸ್ಟು ಏನು ಬೇಡ, ತರಿ ಇದ್ದರೂ ಓಕೆ. ಆಮೇಲೆ ನಾನಿಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ಗೋಧಿ ಹಿಟ್ಟು, ಅಂದರೆ ನನಗೆ ಎಷ್ಟು ಬೇಕು, ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊತಾ ಇದ್ದೀನಿ. ಆಮೇಲೆ ನೀವು ಕಲಸಿರೋಂಥ ಪೇಸ್ಟು ಅದನ್ನ ಹಾಕ್ಬಿಟ್ಟು ನೀವು ನೀರನ್ನ ಚೆನ್ನಾಗಿ ನೋಡ್ಕೊಬೇಕಾಗತ್ತೆ. ನೀರು ಜಾಸ್ತಿ ಹಾಕ್ಬಿಟ್ರೆ ಇದು ಆಲ್ರೆಡಿ ನೀರಾಗಿರೋದ್ರಿಂದ, ಪೇಸ್ಟ್ ಆಗಿರೋದ್ರಿಂದ ನೀರನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಖಾರದ ಪುಡಿ, ನೀವೇನಾದರೂ ಖಾರ ಜಾಸ್ತಿ ಬೇಕು ಅಂದರೆ ಸೇರಿಸ್ಕೊಬೋದು. ಮತ್ತು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ ನಾನು. ಅದನ್ನು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಮರ್ತೋಗ್ಬಿಡ್ತು, ಅದು ಸ್ಕಿಪ್ ಆಗಿಬಿಟ್ಟಿದೆ. ನೀವು 1 ಸ್ಪೂನ್ ಎಳ್ಳು ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಜೀರಿಗೆನೂ ಬೇಕಾದರೂ ಸೇರಿಸ್ಕೊಬೋದು. ನಾನಿಲ್ಲಿ ಎಳ್ಳು ಮತ್ತು ಈ ಪೇಸ್ಟನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಹದವಾಗಿ ಕಲಿಸ್ಕೊಬೇಕು. ನೀರನ್ನು ನೋಡಿ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಾನು ಹಾಗೆ ಕಲಿಸ್ಕೊತಾ ಇದ್ದೀನಿ. ಚಪಾತಿ ಏನಾದರೂ ಇನ್ನೂ ಸ್ವಲ್ಪ ಸಾಫ್ಟ್ ಬೇಕು ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ಇಲ್ಲ ಮೊಸರು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡಿದ್ರು ಅಷ್ಟೇ ತುಂಬ ಸಾಫ್ಟಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಬಿಸಿನೀರನ್ನು ಆ್ಯಡ್ ಮಾಡಿಕೊಂಡು ಚಪಾತಿನ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಇಷ್ಟು ಗಟ್ಟಿ ಕಲಿಸ್ಬಿಟ್ಟು ಒಂದು 10 ಮಿನಿಟ್ಸು ಇಲ್ಲ ಅರ್ಧ ಗಂಟೆ ನೀವು ಇದನ್ನ ತೆಗೆದಿಡ್ಬೇಕಾಗತ್ತೆ. ನಾನು ಅದೇ ಇದರಲ್ಲಿ ಸ್ವಲ್ಪ ಪಲ್ಯನೂ ಮಾಡ್ಕೊಂಬಿಡೋಣ. ಬೀಟ್ರೋಟ್ ಪಲ್ಯ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಬೀಟ್ರೋಟ್ ಪಲ್ಯ ತುಂಬ ಒಳ್ಳೆಯದು ದೇಹಕ್ಕೆ. ಬ್ಲಡ್ ಏನಾದರೂ ಇಲ್ಲ ಅಂತ ಹೇಳಿದ್ರೆ ನೀವು ಈ ಬೀಟ್ರೋಟು ದಿನ ತಗೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬ್ಲಡ್ ಆಗುತ್ತೆ. ಮತ್ತು ಬೀಟ್ರೋಟಿಂದ ಸಾಕಷ್ಟು ಪ್ರಯೋಜನ ಇದೆ. ಬೀಟ್ರೋಟ್ ಪಲ್ಯ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಮಾಡ್ಕೊಂಡೇ ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ಬೀಟ್ರೋಟ್ ಪಲ್ಯಗೆ ಬೀಟ್ರೋಟ್ನೆಲ್ಲ ತುರಿದು ಇಟ್ಬಿಟ್ಟೆ. ಬೀಟ್ರೋಟ್ನ ತುರಿದಾದ್ಮೇಲೆ ಸ್ವಲ್ಪ ಟೊಮೊಟೊ, ಈರುಳ್ಳಿ, ಟೊಮೊಟೊ ಇದು ಹುಳಿ ಟೊಮೊಟೊ, ಅದಕ್ಕೆ 1 ಹಾಕ್ತಾಯಿದ್ದೀನಿ. ನಾನು ಹುಣಸೆ ಹುಳಿ ಬೇರೆ ಏನೂ ಹಾಕಿಲ್ಲ. ಅದಕ್ಕೆ 1 ಟೊಮೊಟೊ ಮತ್ತು 1 ಈರುಳ್ಳಿ, 1 ಹಸಿಮೆಣಸನ್ನ ಹೆಚ್ಚಾಗ್ತಾಯಿದ್ದೀನಿ. ಇದಕ್ಕೆ ಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲ್ಯಗೆ. ಬಟ್ ನಾನು ಕಾಯಿ ತುರಿ ಹಾಕಿಲ್ಲ, ಹಾಗೆ ಮಾಡ್ಕೊಂಡಿದ್ದೀನಿ. ಚಪಾತಿಗಲ್ವ ಸ್ವಲ್ಪ ಮತ್ತೇನಾದರೂ ಸ್ವೀಟ್ ಆಗಿಬಿಡುತ್ತೆ ಅಂತ ಹೇಳಿ ಕಾಯಿ ತುರಿ ಏನು ಹಾಕಿಲ್ಲ, ಹಾಗೆ ಮಾಡ್ಕೊತಾ ಇದ್ದೀನಿ. ಈಗ 1-2 ಸ್ಪೂನ್ ಆಗೋಷ್ಟು ಆಯಿಲು ಮತ್ತು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಹಾಕಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಮತ್ತು ಟೊಮೊಟೊ ಈರುಳ್ಳಿನ ಹಾಕಿ ಹಸಿಮೆಣಸನ್ನ ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಬೇಕು. ಇದು ಬಾಡೋ ತನಕ ಚೆನ್ನಾಗಿ ನೀವು ಕೈ ಆಡಿಸ್ತಾ ಇದ್ರೆ ಆಯಿತು. ಇದಕ್ಕೆ ನೀರೇನು ಮಿಕ್ಸ್ ಮಾಡಿಲ್ಲ, ಯಾಕಂದರೆ ಬೀಟ್ರೋಟಲ್ಲೇ ತುಂಬ ನೀರಿರುತ್ತೆ. ಆಮೇಲೆ 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ನೀವು ಬೀಟ್ರೋಟು ಹಾಕಿದ ಮೇಲೆ ಬೇಕಾದರೆ ಅರಿಶಿನ ಪುಡಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ನಾನು ಮೊದಲೇ ಹಾಕ್ಕೊತಾ ಇದ್ದೀನಿ. ಆಮೇಲೆ ತುರಿದಿರೋಂಥ ಬೀಟ್ರೋಟನ್ನೆಲ್ಲ ಹಾಕ್ತಾಯಿದ್ದೀನಿ. ಬೀಟ್ರೋಟು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕಾದರೆ ನೀವು ನೀರನ್ನು ಆ್ಯಡ್ ಮಾಡ್ಕೊಬೋದು. ತುಂಬ ನೀರು ಬಿಡ್ತು ಅಂತ ಹೇಳಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ. ನಾನಿಲ್ಲಿ ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ನೋಡಿ ಕೈ ಬಿಡದೆ ಫಸ್ಟು 1-2 ಮಿನಿಟ್ಸು ಹೈ ಫ್ಲೇಮಲ್ಲೇ ಇಟ್ಟು ತಿರ್ಗಿಸ್ಬಿಡಿ.
ಸ್ವಲ್ಪ ಹಿಂಗೆ ಹೈ ಫ್ಲೇಮಲ್ಲಿ ತಿರ್ಸಿದ್ದಾದಮೇಲೆ ಲೋ ಫ್ಲೇಮಲ್ಲಿ ನೀವು ಮುಚ್ಚಿಟ್ಬಿಟ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೆ. ಆಮೇಲೆ ಇನ್ನೊಂದು ಕಡೆ ಚಪಾತಿ ಮಾಡೋಣ, ಅದು ಪಲ್ಯ ಬೇಯಷ್ಟರಲ್ಲಿ ಅಂತ ಹೇಳಿ ಚಪಾತಿಗೂ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಅರ್ಧ ಗಂಟೆ ಇಟ್ಟಿದ್ದೆ, ಈ ಥರ ಆಗಿತ್ತು. ಇದಕ್ಕೆ ಎಳ್ಳು ಸೇರಿಸಿದ್ದೀನಿ, ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಅಲ್ವಾ, ಎಳ್ಳನ್ನು ಸೇರಿಸಿದ್ದೀನಿ. ಹೀಗೆ ಹಿಟ್ಟಲ್ಲಿ ಒಂದೆರಡು ಸರಿ ಹತ್ಬಿಟ್ಟು ಚಪಾತಿನ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ನನಗೆ ಚಪಾತಿ ರೌಂಡಾಗಿ ಮಾಡೋಕ್ಕೆ ಬರೋಲ್ಲ, ಎಷ್ಟು ಬರುತ್ತೋ ಅಷ್ಟು ಟ್ರೈ ಮಾಡಿ ಮಾಡ್ತೀನಿ. ಆದರೆ ನನಗೆ ಚಪಾತಿ ಅಂದರೆ ಮಾತ್ರ ತುಂಬ ಇಷ್ಟ. ಇದ್ರ ಜೊತೆ ಏನಾದರೂ ಪಲ್ಯ ಸಾಂಬಾರೆಲ್ಲ ಇದ್ಬಿಟ್ರಂತೂ ತುಂಬ ಚೆನ್ನಾಗಾಗುತ್ತೆ. ನೋಡಿ, ನಾನು ಇಷ್ಟು ಅಗಲ ಮಾಡಿಕೊಂಡು ಚಪಾತಿನ ಕಾಯಿಸ್ತಾ ಇದ್ದೀನಿ. ಚಪಾತಿ ಕಾಯಿಸ್ಬೇಕಾದ್ರೆ ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕಿ ಕಾಯಿಸ್ತಾ ಇದ್ದೀನಿ. ತುಪ್ಪ ಅಥವಾ ಎಣ್ಣೆ ಏನಾದರೂ ಯೂಸ್ ಮಾಡ್ಬೋದು. ಬರೀ ಹಾಗೆ ಕಾಸಿದ್ರೆ ಸ್ವಲ್ಪ ರೊಟ್ಟಿ ಥರ ಬರುತ್ತೆ, ತುಂಬ ಗಟ್ಟಿ ಬರುತ್ತೆ ಅಂತ ಹೇಳಿ. ನನ್ನ ಮಗಳಿಗಂತ ಹೇಳಿ ಚಪಾತಿಗೆ ಸ್ವಲ್ಪ ಚೀಸ್ ಹಾಕಿ ಕೊಡ್ತೀನಿ. ಅವಳಿಗೆ ಚೀಸ್ ಅಂದರೆ ತುಂಬ ಇಷ್ಟ. ಚೀಸ್ ಇದ್ದರೆ ತುಂಬ ಚೆನ್ನಾಗಿ ತಿಂತಾಳೆ ಅಂತ ಹೇಳಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಜಾಸ್ತಿನೇ ಬಿದ್ದುಬಿಡ್ತು, ನಾನು ಅಷ್ಟು ಹಾಕಲಿಲ್ಲ, ಅದನ್ನು ತೆಗ್ದಿಟ್ಟೆ. ಆಮೇಲೆ ಚಪಾತಿನ ಒಂದು 2 ಕಡೆ ಚೆನ್ನಾಗಿ ಹದವಾಗಿ ಬೇಯಿಸ್ಕೊಂಡ್ಮೇಲೆ, 2 ಕಡೆ ಬೆಂದಿದೆ ಅನಿಸಿದ್ಮೇಲೆ ಒಂದು ಲೇಯರ್ ಆಗೋಷ್ಟು ಚೀಸ್ನ ನೀವು ಹಾಕಿ, ಚೀಸು ನಿನ್ನೆ ಸ್ವಲ್ಪ ಅವಳಿಗೆ ಆಮ್ಲೆಟಿಗೆ ಹಾಕ್ಕೊಟ್ಟಿದ್ದೆ, ಉಳಿದಿತ್ತು, ಅದನ್ನು ಅರ್ಧ ಕಟ್ ಮಾಡಿಟ್ಟಿದ್ದೆ, ಅದನ್ನೇ ಹಾಕ್ಕೊಡ್ತಾಯಿದ್ದೀನಿ. ಅರ್ಧ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ 2 ಕಡೆ ಹೀಗೆ ಬೆಂದಿದೆಯಾ ನೋಡಿ, ಆಮೇಲೆ ಈ ಥರ ಸ್ಪ್ರೆಡ್ ಮಾಡಿ ಒಂದು ಫೋಲ್ಡ್ ಮಾಡಿ ಅವಳಿಗೆ ಹಾಕ್ಕೊಡ್ತೀನಿ. ನೀವು ಬೇಕಾದರೆ ಇದ್ರ ಮೇಲೆ ಒಂದು ಮೊಟ್ಟೆ ಸಹ ಒಡೆದು ಹಾಕ್ಬೋದು. ನೀವೇನಾದರೂ ಟಿಫನ್ ಬಾಕ್ಸು ಮಕ್ಕಳಿಗೆ ಕಳಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ, ಬ್ರೇಕ್ಫಾಸ್ಟಿಗೆ ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ ಏನಾದರೂ ಹಾಕ್ತಿದ್ದೀರಾ ಅಂದರೆ ಈ ಥರ ಮಾಡಿ ಕೊಡ್ಬೋದು. ಇದನ್ನು ನಾನು ಅವಳಿಗೆ ಈ ಥರ ಪ್ಲೇಟಲ್ಲಿ ಹಾಕಿ ಕೊಟ್ಬಿಡ್ತೀನಿ. ಈ ಪ್ಲೇಟಲ್ಲಿ ಬೇಗ ತಣ್ಣಗಾಗುತ್ತೆ ಮತ್ತು ಮಕ್ಕಳು ಕೈ ಏನು ಸುಡೋದಿಲ್ಲ. ಅವಳಿಗೆ ಅಂತಲೇ ನಾನು ಈ ಪ್ಲೇಟ್ನ ತರಿಸಿದ್ದೆ. ಇನ್ನು ನಾನು ತಿಂಡಿ ತಿಂದುಬಿಡೋಣ ಅಂತ ಹೇಳಿ ತಿಂಡಿಗೆ ಹಾಕ್ಕೊತಾ ಇದ್ದೀನಿ. 2 ಚಪಾತಿ, ಅಂದರೆ ನಾನು ಫಸ್ಟು ಡಯಟಲ್ಲೆಲ್ಲ ಇದ್ದಾಗ ಒಂದೇ ಚಪಾತಿ ತಿಂತಾಯಿದ್ದು, ಈಗ 2 ಚಪಾತಿ ತಿಂತೀನಿ. ಚಪಾತಿ ಜೊತೆ ಸ್ವಲ್ಪ ಬೀಟ್ರೋಟ್ ಪಲ್ಯ ನನಗೂ ಅಷ್ಟೇನು ಇಷ್ಟ ಆಗಲ್ಲ ಬೀಟ್ರೋಟ್ ಪಲ್ಯ, ಬಟ್ ಚಪಾತಿ ಜೊತೆ ಓಕೆ ತಿಂತೀನಿ. ಆಮೇಲೆ ನಮ್ಮ ತಾನೇ ಹೋಮ್ ಫುಡ್ಸ್ದು ಚಿಕನ್ ಪಿಕಲು. ಈ ಚಿಕನ್ ಪಿಕಲ್ ಒಂದು ಇದ್ಬಿಟ್ರೆ ನಿಮ್ಗೆ ಬೇರೆ ಯಾವುದೇ ಐಟಮ್ ಬೇಡ, ಅಕ್ಕಪಕ್ಕ ಇದೇ ಸಾಕು, ಒಳ್ಳೆ ಊಟ ಸೇರುತ್ತೆ. ಇನ್ನು ಇವತ್ತಿನ ಬೆಳಗಿನ ತಿಂಡಿ ಈ ಥರ ಇತ್ತು, ಹೆಸರು ಕಾಳು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ. ಓಕೆ, ತಿಂಡಿ ಎಲ್ಲ ಆಯಿತು. ನಾನು ಅಮೆಝಾನಿಂದ ಒಂದು ಪಾರ್ಸಲ್ನ ಆರ್ಡ್ರ್ ಮಾಡಿದ್ದೆ, ಅದು ಇವತ್ತು ರಿಸೀವ್ ಆಯಿತು. ಇದಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದೆ ಗೊತ್ತಾ ನಾನು. ತುಂಬ ಚೆನ್ನಾಗಿದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಇದು ಕುಕ್ಕರು, ಇದು ಯಾವ್ದು ಬ್ರ್ಯಾಂಡ್, ವಂಡರ್ ಚೆಫ್ ಅಂತ ಹೇಳಿ ಬ್ರ್ಯಾಂಡಿಂದ ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿತ್ತು, ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರು, ಎಲ್ಲ ಇಟ್ಬಿಟ್ಟೆ. ಇದಕ್ಕೆ ಈ ರೀತಿ ಕ್ಯಾಪು, ಈ ರೀತಿದು 3 ಲೀಟರ್ಸ್ದು. ಇದು ತುಂಬ ಚೆನ್ನಾಗಿದೆ. ನಾನು ಇದರಲ್ಲಿ ಅಡುಗೆ ಯಾವಾಗ ಮಾಡ್ತೀನೋ ಅಂತ ಕಾಯ್ತಾ ಇದ್ದೆ, ಬಟ್ ಇದು ಬಂದಾದಮೇಲೆ ಯೂಸ್ ಮಾಡೋಕ್ಕೆ ಮನ್ಸು ಬರ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ವೆಯ್ಟು ಅಷ್ಟೇ ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನೊಂದು ತೋರಿಸ್ತೀನಿ ಗೈಸ್, ಇದು ಪ್ರೆಸ್ಟೀಜ್ದು ಪ್ಯಾನ್, ಕರಿ ಪ್ಯಾನ್ ಬರುತ್ತಲ್ಲ ಆ ರೀತಿ ಪ್ಯಾನ್. ಇದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದಕ್ಕೂ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ, 5 ಇಯರ್ಸ್ ವಾರಂಟಿ ಇದೆ. ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ, ವೆಯ್ಟು ಅಷ್ಟೇ ತುಂಬ ಇದೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಒಂದು ಲಿಡ್ ಕೊಟ್ಟಿದ್ದಾರೆ, ಈ ರೀತಿ ಇರುತ್ತೆ ಲಿಡ್ಡು, ನೋಡಿ ಸಖತ್ತಾಗಿದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಇದ್ರ ಜೊತೆ ಕೊಟ್ಟಿದ್ದಾರೆ. ಇದೆರಡು ಸೇರಿಸಿ ನನಗೆ 1600 ಆಯಿತು. ಇದೆರಡು ಸೇರಿಸಿ ಆಫರಲ್ಲಿ, ಅಂದರೆ ಈಗ ಮೆಗಾ ಬ್ಲಾಕ್ ಬಸ್ಟರ್ ಏನೋ ನಡೀತಾ ಇದೆಯಲ್ಲ, ಅದರಲ್ಲಿ ನನಗೆ ಇದೆರಡು ಸಿಕ್ಕಿರೋದು 1600 ಸಮಥಿಂಗಿಗೆ ಇದು ಸಿಕ್ಕಿರೋದು. ನೆಕ್ಸ್ಟು ಇದು 1500 ರುಪೀಸ್ಗೆ ಇದು ನನಗೆ ಸಿಕ್ಕಿರೋದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನಿಮ್ಗೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡಿ. ಇದು ಯೂಸ್ ಮಾಡಿದ್ಮೇಲೆ ಹೆಂಗಿದೆ ಯೂಸ್, ಇದರಲ್ಲಿ ಇವತ್ತೇನಾದರೂ ಮಾಡಿ ರೆಸಿಪಿ ಹಾಕ್ತೀನಿ. ತುಂಬ ಚೆನ್ನಾಗಿದೆ ಇದೆರಡು. ಲಿಂಕ್ ಬೇಕಿತ್ತು ಅಂತ ಹೇಳಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇನ್ನು ನನಗೆ ಪಾರ್ಸಲ್ ಇದೆ, ಎಲ್ಲದನ್ನೂ ಇಟ್ಕೊಂಡು ಕೂತಿದ್ದೀನಿ. ಇದ್ರ ಮೇಲೆ ಇನ್ನು ನೇಮ್ ಬರೆದು ಇವತ್ತು ಕಳಿಸ್ಬೇಕು. ಯಾಕಂತ ಹೇಳಿದ್ರೆ ನಾಡ್ದು ವಿಜಯದಶಮಿ ಇರೋದ್ರಿಂದ ಮತ್ತು ಅವರಿಗೆ ಪಾರ್ಸಲ್ ಹೋಗೋಲ್ಲ. 1 2 3 4 5 6 7 8 10 ಜನದ್ದಿದೆ, ಅದನ್ನು ಕಳಿಸ್ಬೇಕು. ವಿಜಯದಶಮಿ ಮತ್ತು ವಿಜಯದಶಮಿ ಆಯುಧ ಪೂಜೆ ಇರೋದ್ರಿಂದ ರಜೆ ಇರುತ್ತೆ, ಅವ್ರಿಗೆ ಸಿಗಲ್ಲ. ಅದಕ್ಕೆ ಇವತ್ತು ಕಳಿಸ್ಬಿಟ್ರೆ ನಮಗೆ ಟೆನ್ಷನ್ ಇರೋಲ್ಲ, ಹೋಗ್ಬಿಡುತ್ತೆ ಪಾರ್ಸಲು ಅಂತ ಹೇಳಿ ಇವತ್ತು ಬರಿತಾ ಇದ್ದೀನಿ. ಈಗ
ಆಮೇಲೆ ಸಿಗ್ತೀನಿ ಆಯಿತಾ. ಇನ್ನು ಹೊಸ ಪಾತ್ರೆ ತಂದಿದ್ನಲ್ವ, ಅದಕ್ಕೆ ಸ್ವಲ್ಪ ಪಾಯಸ ಮಾಡಿಬಿಡೋಣ ಅಂತ ಹೇಳಿ ಶಾವಿಗೆ ಪಾಯಸ ಮಾಡೋಣ ರೆಡಿ ಮಾಡ್ತಾಯಿದ್ದೀನಿ. ಶಾವಿಗೆ ಸ್ವಲ್ಪ ಇತ್ತು, ಮತ್ತು ಮಿಲ್ಕ್ ಮೇಡ್ ಇತ್ತು, ಮತ್ತು ಡ್ರೈ ಫ್ರೂಟ್ಸು, ಹಾಲನ್ನು ತೊಗೊಂಡಿದ್ದೀನಿ. ಶಾವಿಗೆ ಇದೆಯಲ್ಲ, ಅದು ನಾನು ಸ್ವಲ್ಪ ತೆಳು ಶಾವಿಗೆ ತೊಗೊಂಡಿದ್ದೀನಿ. ಇದು ಹೊಸ ಪಾತ್ರೆ ಆಗಿರೋದ್ರಿಂದ ಈ ಥರ ನೀವು ಮೇಲ್ಗಡೆ ಇದ್ದರೆ ಒಂಚೂರು ಬಿಸಿ ಮಾಡಿ ತೆಗೆದ್ರೆ ಆಯಿತು. ಅದು ಸ್ಟಿಕ್ ಮಾಡ್ಕೊಂಡಿದ್ದನ್ನ ತೆಗೆದು ಒಂದ್ಸರಿ ವಾಶ್ ಮಾಡಿಬಿಟ್ರೆ ಆಯಿತು. ನಾನಿಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಫಸ್ಟು ಡ್ರೈ ಫ್ರೂಟ್ಸ್ನ ಹುರ್ಕೊತೀನಿ. ಡ್ರೈ ಫ್ರೂಟ್ಸ್ನ ಹುರ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಪ್ಪದಲ್ಲೇ. ತುಪ್ಪದ ಬದಲು ಎಣ್ಣೆನೂ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ತುಪ್ಪ ಹಾಕಿದ್ರೆ ಏನೋ ಒಂಥರ ಫ್ಲೇವರ್ ಇರುತ್ತೆ. ಮತ್ತು ನಾನು ಇದಕ್ಕೆ ಏಲಕ್ಕಿ ಪುಡಿನೂ ಇದರಲ್ಲೇ ಹಾಕಿ ಹುರ್ಕೊತಾ ಇದ್ದೀನಿ ತುಪ್ಪದಲ್ಲೇ. ಅದರದ್ದೊಂದು ಸ್ವಲ್ಪ ಕರಡಿಸ್ಬಿಟ್ಟೆ. ನಾನು ಅಲ್ಲೇನೋ ಹುಡ್ಕಕ್ಕೆ ಹೋಗಿ ಇದನ್ನು ಹಂಗೆ ಹಾಕ್ಬಿಟ್ಟೆ. ಆದರೂ ಪರವಾಗಿಲ್ಲ, ತುಂಬ ಏನು ಕರಟಿರಲಿಲ್ಲ, ಒಂಚೂರು ಸೀದೋದಂಗೆ ಆಗಿತ್ತು. ಆಮೇಲೆ ಅದೇ ಪ್ಯಾನ್ಗೆ ತುಪ್ಪ ಇತ್ತಲ್ವ, ಅದಕ್ಕೆ ಶಾವಿಗೆನ ಹಾಕಿ ಹುರಿತಾ ಇದ್ದೀನಿ. ನೀವು ನಾರ್ಮಲಾಗಿ ಮಾಡ್ತಿರಲ್ಲ ಶಾವಿಗೆ, ಅದಕ್ಕಿಂತ ಈ ಶಾವಿಗೆ ತುಂಬ ಚೆನ್ನಾಗಿ ಬರುತ್ತೆ ಪಾಯಸ. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಬೇಗನೂ ಬೇಯುತ್ತೆ. ಅಂದರೆ ಜಾಸ್ತಿ ಹೆವಿ ಅಂತ ಅನಿಸಲ್ಲ. ನಮಗೆ ಆ ಪಾಯಸ ಎಲ್ಲ ತಿಂದ್ಬಿಟ್ರೆ ತುಂಬ ಹೆವಿ ಅಂತ ಅನಿಸುತ್ತೆ, ಎರಡನೇ ಸರಿ ತಿನ್ನೋಕ್ಕೆ ಆಗಲ್ಲ. ಇನ್ನು ಶಾವಿಗೆ ಲೈಟಾಗಿ ಹುರ್ಕೊಂಡಾದಮೇಲೆ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಶಾವಿಗೆ ಜಾಸ್ತಿ ಹುರಿಬೇಕು ಅಂತ ಏನಿಲ್ಲ, ಇದು ತೆಳು ಶಾವಿಗೆ ಆಗಿರೋದ್ರಿಂದ ತುಂಬ ಬೇಗನೆ ಬೆಂದೋಗ್ಬಿಡುತ್ತೆ. ನಾನು ಅದಕ್ಕೆ ಸ್ವಲ್ಪ ಹಾಲು, 1 ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ನೀರನ್ನು ಹಾಲು ಆದಮೇಲೆ ಸೇರಿಸ್ಕೊಬೋದು, ಇಲ್ಲಾಂದರೆ ಇನ್ನೊಂದು ಕಪ್ ಹಾಲೇ ಸೇರಿಸ್ಕೊತೀನಿ ಅಂದರೂ ಸೇರಿಸ್ಕೊಬೋದು. ಕಾಯಿ ಹಾಲು ಸೇರಿಸಿದ್ರು ತುಂಬ ಚೆನ್ನಾಗಿರುತ್ತೆ. ಇನ್ನು ಪಾಯಸ ಮಾಡಬೇಕಾದ್ರೆ ಅಲ್ಲಿಗೆ ಲೈಟ್ ಹೋಗ್ಬಿಡ್ತು, ಕರೆಂಟ್ ಹೋಗ್ಬಿಡ್ತು, ಅಷ್ಟೊಂದು ಕ್ಲಿಯರಾಗೂ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಆಮೇಲೆ ಪಾಯಸಕ್ಕೆ ಸ್ವಲ್ಪ ಹುರಿದಿಟ್ಟಿರೋಂಥ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡೆ. ಆಮೇಲೆ ಮೇಲ್ಗಡೆ ಸ್ವೀಟ್ನೆಸ್ಸಿಗೆ ಮಿಲ್ಕ್ ಮೇಡನ್ನ ಹಾಕ್ಕೊಂಡೆ, ಮತ್ತು ಸಕ್ಕರೆ ಏನೂ ಯೂಸ್ ಮಾಡಲಿಲ್ಲ, ಇದನ್ನೇ ಹಾಕ್ಕೊಂಡೆ. ಇದರಲ್ಲೇ ಸ್ವಲ್ಪ ಸ್ವೀಟ್ ಇರುತ್ತಲ್ವ, ಮೈಲ್ಡಾಗಿರುತ್ತೆ ಸ್ವೀಟು ಅಂತ ಹೇಳಿ ಇದನ್ನೇ ಹಾಕ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಕ್ಬಿಟ್ರೆ. ಇದ್ರ ಬದಲು ನೀವು ಮಿಲ್ಕ್ ಪೌಡರ್ ಬರುತ್ತಲ್ಲ, ಅದನ್ನು ಹಾಕ್ಬೋದು. ಮಿಲ್ಕ್ ಪೌಡರ್ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಈ ರೀತಿ ಮಾಡಿಕೊಂಡೆ. ನೀವು ಇದ್ರ ಬದಲು ಬೆಲ್ಲನೂ ಹಾಕ್ಕೋಬೋದು, ಸಕ್ಕರೆನೂ ಹಾಕ್ಕೋಬೋದು. ಅದು ಸ್ವಲ್ಪ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ನೀರಂತ ಅನಿಸುತ್ತೆ. ನನಗಿಷ್ಟೇ ಗಟ್ಟಿ ಇರಬೇಕಿತ್ತು ಪಾಯಸ, ಅದಕ್ಕೆ ಈ ಥರ ಮಾಡಿಕೊಂಡೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಇನ್ನು ಮಧ್ಯಾಹ್ನ ಅಷ್ಟೊತ್ತಿಗೆ ನಾನು ಈ ಪಾಯಸನ ಮಾಡ್ಕೊಂಡಿದ್ದು. ಮಧ್ಯಾಹ್ನ ಪಾಯಸ ತಿಂದ್ಬಿಟ್ಟು ಊಟನೇ ಮಾಡಲಿಲ್ಲ, ಅಷ್ಟು ಚೆನ್ನಾಗಾಗಿತ್ತು ಪಾಯಸ. ಇದ್ರ ಮೇಲ್ಗಡೆ ಸ್ವಲ್ಪ ಕೇಸರಿ ದಳ ಹಾಕ್ಕೊತಾ ಇದ್ದೀನಿ. ನಾನು ಹಾಲಿಗೆ ಹಾಕಿ ಕುಡಿಯೋಕ್ಕಂತ ಹೇಳಿ ಕೇಸರಿ ದಳನ ತರಿಸಿದ್ದೆ, ಬಟ್ ನನಗದು ನೆನಪೇ ಆಗಲ್ಲ ಹಾಲಿಗೆ ಹಾಕಿ ಕುಡಿಯೋಕ್ಕೆ. ಈ ಥರ ಏನಾದರೂ ಅಡುಗೆ ಮಾಡಿದಾಗ ಅದಕ್ಕೆ ಸ್ವಲ್ಪ ಹಾಕ್ಕೊತೀನಿ. ಅದು ಟೇಸ್ಟು ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಚಾಪ್ ಮಾಡಿ ಹಾಕ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಇನ್ನು ನನ್ನ ಸ್ನಾನ ಎಲ್ಲ ಬೆಳಗ್ಗೆನೇ ಆಗಿತ್ತು. ಈಗ ನನ್ನ ಮಗಳಿಗೆ ಸ್ನಾನನ ಮಾಡಿಸ್ಬೇಕು. ಸಂಜೆ ಆಯಿತು, ಈಗ ಒಂದು 6 ಗಂಟೆ ಆಗ್ತಾ ಬಂತು. ನನ್ನ ಹಸ್ಬೆಂಡ್ ಮಧ್ಯಾಹ್ನಕ್ಕೆ ಊಟಕ್ಕೆ ಬಂದಿರಲಿಲ್ಲ, ಅದಕ್ಕೆ ಸ್ವಲ್ಪ ಅನ್ನ ಸ್ವಲ್ಪ ಹಾಗೆ ಉಳಿದಿದೆ, ಅದರಲ್ಲೇ ಸ್ವಲ್ಪ ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಎಗ್ ರೈಸ್ ಮಾಡ್ಕೊತೀನಿ. ಅವಳು ಲಿಟ್ಲ್ ಕೃಷ್ಣ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಅದನ್ನೇ ನೋಡ್ತಾ ಕೂತಿರ್ತಾಳೆ, ಸ್ನಾನಕ್ಕೂ ಬರಲ್ಲ, ಏನಕ್ಕೂ ಬರಲ್ಲ. ಈಗ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ಇದು ಮಾಡ್ತೀನಿ. ಮತ್ತು ತುಂಬ ಜನ ಕೇಳ್ತಾಯಿದ್ರು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ಹೇಳಿ. ನಾನು ಅವಳಿಗೆ ಸ್ನಾನಕ್ಕೆ ಸೋಪು ಸೆಬಾಮೆಡ್ ಯೂಸ್ ಮಾಡ್ತೀನಿ, ಮತ್ತು ಶಾಂಪು ಹಿಮಾಲಯ ಯೂಸ್ ಮಾಡ್ತೀನಿ, ಬಾಡಿ ಲೋಷನ್ನು ಜಾನ್ಸನ್ಸ್ ಯೂಸ್ ಮಾಡ್ತೀನಿ, ಫೇಸ್ಗೆ ಸೆಬಾಮೆಡ್ ಯೂಸ್ ಮಾಡ್ತೀನಿ. ಸೆಬಾಮೆಡ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಅದಕ್ಕೆ ಎಲ್ಲದನ್ನೂ ಡಿವೈಡ್ ಮಾಡ್ಕೊಂಡಿದ್ದೀನಿ. ಬಟ್ ಪರವಾಗಿಲ್ಲ, ಹಿಮಾಲಯ ಶಾಂಪೂ ಚೆನ್ನಾಗಿದೆ, ಸೆಬಾಮೆಡ್ ಸೋಪ್ ಚೆನ್ನಾಗಿದೆ, ಅದರಲ್ಲಿ ಸ್ವಲ್ಪ ಕಲರ್ ಬಂದಿದ್ದಾಳೆ. ನೀವೇನಾದರೂ ಸ್ವಲ್ಪ ಬೇಬಿ ಕಲರ್ ಬರಬೇಕು ಅಂತ ಏನಾದರೂ ಹುಡುಕ್ತಾ ಇತ್ತು ಅಂತ ಹೇಳಿದ್ರೆ ನೀವು ಸೆಬಾಮೆಡ್ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ತುಂಬ ಚೆನ್ನಾಗಿದೆ ಅದು. ಈಗ ಎಗ್ ರೈಸ್ ಮಾಡಬೇಕು, ಎಗ್ ಫ್ರೈಡ್ ರೈಸ್ ಥರ ಮಾಡ್ತೀನಿ. ಮೊಟ್ಟೆನ ಬೇಯಿಸೋಕೆ ಹಾಕ್ಬಿಟ್ಟು ಅವಳನ್ನ ಸ್ನಾನಕ್ಕೆ ಕರ್ಕೊಂಡೋಗಿ ಎಗ್ ಫ್ರೈಡ್ ರೈಸ್ ರೆಸಿಪಿ ಜೊತೆ ಸಿಗ್ತೀನಿ. ತನ್ಯಾ, ಸ್ನಾನಕ್ಕೆ ಬರಲ್ಲ ಮಗ? ಈ ಲಿಟ್ಲ್ ಕೃಷ್ಣ ಒಂದು ಯಾರು ಕಂಡಿಡಿದ್ರೇನೋ, ನಿಜವಾಗ್ಲೂ ಎಲ್ಲ ಕೆಲಸ ಆಗ್ಬಿಡುತ್ತೆ ಇವಳು ಅದನ್ನ ನೋಡ್ತಾ ಕೂತ್ಬಿಟ್ರೆ. ತುಂಬ ಡೀಪಾಗಿ ನೋಡ್ತಾ ಇರ್ತಾಳೆ, ಅಲ್ಲಿ ಕೂತ್ಕೊಂಡು ಇಲ್ಲಿ ನಿಂತ್ಕೊಂಡು ಎಲ್ಲ ನೋಡ್ತಾ ಇರ್ತಾಳೆ. ಪಾಪು, ಸ್ನಾನ ಮಾಡೋಣ ಬನ್ನಿ. ಬರಲ್ವಾ? ಸೋಪ್ ಹಚ್ಕೊಂಡು ಬೇಡವಾ? ಇನ್ನು ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಸ್ನಾನ ಮಾಡಿಸಿ ರೆಡಿ ಮಾಡಿಸೋದೇ ಅವಳು ದೊಡ್ಡ ಕಷ್ಟ, ನಿಲ್ಲೋದೇ ಇಲ್ಲ. ನಾನೇ ಬಟ್ಟೆ ಹಾಕ್ಕೊತೀನಿ, ನಾನೇ ಮಾಡ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ. ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆನೇ ನನ್ನ ಬಟ್ಟೆ ಮತ್ತು ಮುಖಕ್ಕೆ ಹಚ್ಚೋ ಕ್ರೀಮು, ಮೈಗೆ ಹಚ್ಚೋ ಕ್ರೀಮು ಎಲ್ಲದನ್ನೂ ಒಂದು
ತೆಗ್ದಿಟ್ಬಿಟ್ಟು ಹೋಗಿರ್ತೀನಿ ಸ್ನಾನಕ್ಕೆ ಹೋಗೋ ಮುಂಚೆ. ಇಲ್ಲ ಅಂತ ಹೇಳಿದ್ರೆ ಅದನ್ನು ಇವಳನ್ನ ಇಟ್ಕೊಂಡು ಹುಡ್ಕೋದು ಅಂದರೆ ತುಂಬ ಕಷ್ಟ ನೋಡಿ. ನಂಗೆ ಹಚ್ಚೋಕ್ಕೆ ಬಿಡಲ್ಲ ಅವಳು, ಎಲ್ಲದನ್ನೂ ಅವಳೇ ಹಚ್ಕೊತಾಳೆ. ಮತ್ತು ನಾನು ಈಗ ವಿಡಿಯೋದಲ್ಲಿ ಅವಳು ಇವಳು ಅಂತ ಮಾತಾಡ್ತೀನಿ, ಬಟ್ ಅವಳಿಗೆ ನಾನು ಕರಿಬೇಕಾದ್ರೆ ಹೋಗಿ ಬನ್ನಿ ಅಂತಲೇ ಕರಿತೀನಿ. ಯಾಕಂತ ಹೇಳಿದ್ರೆ ನಾವು ವಿಡಿಯೋದಲ್ಲಿ ಅವರು ಇವರು ಅಂತ ಮಾತಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನಂಗೆ ಅನಿಸುತ್ತೆ. ಮಕ್ಕಳಿಗೆ ನಾವು ಯಾವಾಗಲೂ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಬೇಕು ನನಗೆ ಅನಿಸೋ ಪ್ರಕಾರ. ಆವಾಗ ಅವರು ನಮಗೆ ವಾಪಸ್ ರೆಸ್ಪೆಕ್ಟ್ ಕೊಡ್ತಾರೆ. ನೋಡಿ, ನಾನೇ ತುಂಬ ಸರಿ ಅಬ್ಸರ್ವ್ ಮಾಡಿರೋ ಹಾಗೆ ಅವಳಿಗೆ ನಾನು ಹೋಗು ಬಾ ಅಂದರೆ ಅವಳು ನನಗೆ ಹೋಗು ಬಾ ಅಂತ ಹೇಳ್ತಾಳೆ. ನಾನು ಹೋಗಿ ಬನ್ನಿ ಅಂತ ಹೇಳಿದ್ರೆ ಅವಳು ಹೋಗಿ ಬನ್ನಿ, ಹಾಕಿ, ಕೊಡಿ ಅಂತ ಹೇಳ್ತಾಳೆ. ನಾನೆಲ್ಲರೂ ಕೊಡು, ಹಾಕು ಆ ಥರ ಏನಾರು ಅಂದರೆ ಅವಳು ಅದೇ ಥರ ಅಂತಾಳೆ. ಅದಕ್ಕೆ ಮಕ್ಕಳಿಗೆ ಸ್ವಲ್ಪ ನಾವು ಅದೇ ಥರ ಮಾತಾಡಿಸ್ಬೇಕಾಗತ್ತೆ. ಇನ್ನು ಸ್ವಲ್ಪ ಹಾಲಿಗೆ ಹೆಪ್ಪಾಕಿಟ್ಟಿದ್ದೆ, ಅಂದರೆ ಮೊಸರನ್ನ ಮಿಕ್ಸ್ ಮಾಡಿಟ್ಟಿದ್ದೆ. ಸ್ವಲ್ಪ ಇತ್ತು ಅಷ್ಟೇ, ಜಾಸ್ತಿ ಏನಿರಲಿಲ್ಲ. ಬಟರ್ ಮಿಲ್ಕು ತುಂಬ ಒಳ್ಳೇದಲ್ವ, ಅದಕ್ಕೋಸ್ಕರ ಅಂತ ಮಾಡಿ ಇಟ್ಟಿದ್ದೆ. ನಾನು ಇಲ್ಲೇ ಹಾಲು ತರ್ತೀನಿ ಅಂದರೆ ಮನೇಲೇ ಕೊಡ್ತಾರೆ. ಅದನ್ನು ತಂದು ಹೆಂಗೇನಾಯ್ತು ಉಳಿತು ಅಂತ ಹೇಳಿದ್ರೆ ಈ ಥರ ಹೆಪ್ಪಾಕಿಡ್ತೀನಿ. ಮತ್ತು ಮಕ್ಕಳಿದಾರಲ್ಲ, ಅದರಲ್ಲೂ ಹೆಣ್ಮಕ್ಳಿಗೆ ನೀವು ಪ್ಯಾಕೆಟ್ ಹಾಲು ಕುಡಿಸೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಈ ಥರ ನಿಮ್ಗೆ ಏನಾದರೂ ನಾಟಿ ಹಸು ಹಾಲೇನಾದರೂ ಸಿಕ್ಕಿದ್ರೆ ಅದನ್ನೇ ಯೂಸ್ ಮಾಡಿ. ಅಂದರೆ ನನ್ನ ಸಜೆಷನ್ ಅಷ್ಟೇ. ತುಂಬ ಕಡೆ ಹೇಳ್ತಾರೆ ಪ್ಯಾಕೆಟ್ ಹಾಲು ಕೊಡಬೇಡಿ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಈ ಥರ ಇಲ್ಲೇ ಒಬ್ಬರು ಕೊಡ್ತಾರೆ ನಾಟಿ ಹಸುದು, ಅದನ್ನು ತರಿಸ್ಕೊಂಡು ಈ ಥರ ಸ್ವಲ್ಪ ಬೆಣ್ಣೆ ಬಂತಷ್ಟೇ. ಅದು ಬೆಣ್ಣೆ ಇದ್ದರೆ ಚೆನ್ನಾಗಾಗಲ್ಲ ಮಜ್ಜಿಗೆ ಕುಡಿಯೋಕ್ಕೆ. ಈ ಥರ ಬೆಣ್ಣೆ ಎಲ್ಲ ತೆಗೆದುಬಿಟ್ರೆ ಮಜ್ಜಿಗೆ ಚೆನ್ನಾಗಿರುತ್ತೆ. ಅದಕ್ಕೆ ಒಗ್ಗರಣೆ ಏನಾದರೂ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಬೆಣ್ಣೆ ತೆಗೆದ್ಬಿಟ್ಟು ನನ್ನ ಮಗಳಿಗೆ ಕೊಟ್ಬಿಟ್ಟೆ. ಅವಳಿಗೆ ಇಷ್ಟ ಆಗುತ್ತೆ ಬೆಣ್ಣೆ ಅಂತ ಹೇಳಿದ್ರೆ, ಅದಕ್ಕೆ ಅವಳಿಗೆ ತಿನ್ನಿಸ್ತೀನಿ. ಇನ್ನು ತುಪ್ಪ ಮಾಡೋಕ್ಕೆಲ್ಲ ನಮಗಿಲ್ಲಿ ಎಮ್ಮೆದು ಬೆಣ್ಣೆ ಸಿಗುತ್ತೆ, ಅದನ್ನು ತಗೊಬರ್ತೀವಿ. ಅಂದರೆ ಗುರುವಾರ ಇಲ್ಲಿ ಸಂತೆ ಇರುತ್ತಲ್ವ, ಆವಾಗ ಅವರು ಕೊಡ್ತಾರೆ. ಇನ್ನು ಎಗ್ ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ ಸಂಜೆ ಊಟಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರೇನೂ ಮಾಡ್ಕೊಂಡಿರಲಿಲ್ಲ. ಈ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಶುಂಠಿನ ಚೆನ್ನಾಗಿ ಕುಟ್ಟಾಣಿಲಿ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಹಾಕಿ ಚೆನ್ನಾಗಿ ಎಣ್ಣೆಲಿ ಹುರ್ಕೊಬೇಕು. ನೀವು ಶುಂಠಿನ ತುರಿದು ಹಾಕ್ಕೊಂಡ್ರೆ ಅದು ಸ್ವಲ್ಪ ಸೀದ್ದಂಗೆ ಆಗುತ್ತೆ. ಈ ಥರ ಜಜ್ಜಿ ಹಾಕ್ಕೊಂಡ್ಬಿಟ್ರೆ ಅಷ್ಟು ಸೀದ್ ಹೋಗಲ್ಲ. ಅದಕ್ಕೆ ಈ ಥರ ಮಾಡಿ ನಾನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿನ ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಯೂಸ್ ಮಾಡ್ತಿಲ್ಲ ನಾನಿಲ್ಲಿ. ಟೊಮೊಟೊ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಅದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು ಮೊಟ್ಟೆನ ಬೇಯಿಸಿ ತುರಿದು ಹಾಕ್ಕೊತಾ ಇದ್ದೀನಿ. ನಾರ್ಮಲಾಗಿ ಈ ಥರ ಹಾಕ್ಕೊಳ್ಳಲ್ಲ, ಒಡೆದು ಹಾಕ್ಕೊತಾರೆ. ನಾನು ಈ ಥರ ತುರಿದು ಹಾಕ್ಕೊತಾ ಇದ್ದೀನಿ. ಹೆಂಗೆ ಬರುತ್ತೆ ನೋಡೋಣ ಅಂತ ಹೇಳಿ ಈ ಥರ ತುರಿದು ಹಾಕ್ಕೊತಾ ಇದ್ದೀನಿ. ಅದಕ್ಕಿಂತನೂ ಇದು ಚೆನ್ನಾಗಿತ್ತು. ಎರಡೂ ಅಷ್ಟೇ ಚೆನ್ನಾಗಿರುತ್ತೆ, ಏನು ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್. ಮೊಟ್ಟೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ 1 ಸ್ಪೂನ್ ಉಪ್ಪು, 1 ಸ್ಪೂನು ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಇದಕ್ಕೆ ಖಾರದ ಪುಡಿ ಮತ್ತು ಗರಂ ಮಸಾಲ ಯೂಸ್ ಮಾಡ್ಬೋದು. ನಾನು ಇಲ್ಲೊಂಚೂರು ವಿನೆಗರು ಹಾಕ್ತಾಯಿದ್ದೀನಿ. ಹುಳಿಗೆ ನಿಂಬೆಹಣ್ಣು ಖಾಲಿಯಾಗಿತ್ತು, ಅದಕ್ಕೆ ವಿನೆಗರ್ನ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಸಾಂಬಾರು ಪೌಡರ್ ಅಂತ ಹೇಳಿದ್ರೆ ಇದು ಗರಂ ಮಸಾಲ ನಾನ್ ವೆಜ್ಜಿಗೆಲ್ಲ ಹಾಕ್ತೀನಿ, ಅದ್ರದ್ದು ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂಥರ ಎಗ್ ರೈಸ್ದು ಫ್ಲೇವರ್ ಬರುತ್ತೆ ಅದರಲ್ಲೇ. ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ಕೊಬೇಕು, ಅಂದರೆ ಅದ್ರ ಘಮ ಬರೋ ತನಕ ಕೈ ಆಡಿಸ್ಬಿಟ್ಟು ಇನ್ನು ರೈಸನ್ನು ಪುಡಿ ಮಾಡಿಬಿಟ್ಟು ಹಾಕಬೇಕು. ಹಾಗೆ ಗಂಟು ಹಾಕ್ಬಿಟ್ರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಲ್ಲ. ಅದಕ್ಕೆ ಸ್ವಲ್ಪ ಪುಡಿ ಮಾಡಿ ಈ ಥರ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಸಂಜೆ ಊಟಕ್ಕೆಲ್ಲ ಅರ್ಜೆಂಟಿಗೆ ಅಂತ ಹೇಳಿದ್ರೆ ಈ ಥರ ಮಾಡ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ. ಓಕೆ, ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಇದು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ನ ಕೊಡಿ ಮತ್ತು ಕಾಮೆಂಟ್ಸ್ ಮಾಡಿ. ಬಾಯ್.